ಫಸ್ಟ್ ಲಗ್ನಕ್ಕೆ ಇಂಪಾರ್ಟೆನ್ಸು, ಸೆಕೆಂಡು ರಾಶಿಗೆ. ರಾಶಿ ಅಂದರೆ ಜನ್ಮ ರಾಶಿ. ನಿಮ್ಮ ಜನ್ಮ ರಾಶಿ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಇವತ್ತು ಚಂದ್ರ ಎಲ್ಲಿ ಗೋಚರ ಆಗ್ತಿದ್ದಾನೆ? ಚಂದ್ರ ಏನಾದರೂ ನೀವು ಹುಟ್ಟುವ ಸಮಯದಲ್ಲಿ ಮಕರ ರಾಶಿಯಲ್ಲಿದ್ದರೆ ಆಗ ನಿಮ್ಮ ಜನ್ಮ ರಾಶಿ, ಚಂದ್ರ ರಾಶಿ ಅಥವಾ ನಿಮ್ಮ ರಾಶಿ ಯಾವ ಥರನೂ ಬೇಕಾದರೂ ಕರಿಬೋದು, ಅದನ್ನು ಮಕರ ರಾಶಿ ಅಂತ ಹೇಳ್ತೀವಿ. ಒಂದು ವೇಳೆ ಚಂದ್ರ ಮೇಷದಲ್ಲಿದ್ದರೆ, ಈ ಥರ ಚಂದ್ರ ಮೇಷದಲ್ಲಿದ್ದಾಗ ಚಂದ್ರ ರಾಶಿ ಕನ್ಯಾ ಲಗ್ನ. ಚಂದ್ರ ಎಲ್ಲಿ ಬೇಕಾದರೂ ಇರ್ಬೋದು, ಚಂದ್ರ ಇಲ್ಲಿ ಬೇಕಾದರೂ ಇರ್ಬೋದು, ಇಲ್ಲಿ ಬೇಕಾದರೂ ಇರ್ಬೋದು, ಇಲ್ಲಿ ಬೇಕಾದರೂ ಇರ್ಬೋದು. ಅದೇ ಚಂದ್ರ ಇದ್ದಲ್ಲಿ ನೀವು ಹುಟ್ಟಿರುವಂಥ ಸಮಯ, ಅದನ್ನು ಚಂದ್ರ ರಾಶಿ ಅಂತ ಕರಿತೀವಿ. ಇದರಿಂದನೇ ಚಂದ್ರಮ ಮನಸೋ ಜಾತಃ ಅಂತ ಕರೀತಾರೆ. ಚಂದ್ರನ ರಾಶಿನೂ ನೋಡೋದು ಅತಿ ಮುಖ್ಯ. ಯಾಕೆ ಚಂದ್ರ ರಾಶಿನೂ ಅತಿ ಮುಖ್ಯ ಆಗುತ್ತೆ ಅಂತಂದರೆ, ನಮಗೆ ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಮನಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನಸ್ಸಿರಬೇಕು ಅದರಲ್ಲಿ ಮಾಡಬೇಕು ಅಂತ. ಚಂದ್ರನ ಪೊಸಿಷನ್ ಚೆನ್ನಾಗಿದ್ದಾಗ, ಚಂದ್ರನ ಸ್ಥಾನ ಚೆನ್ನಾಗಿದ್ದಾಗ, ಚಂದ್ರ ಮಿತ್ರ ರಾಶಿಯಲ್ಲಿ ಕೇಂದ್ರ ತ್ರಿಕೋಣದಲ್ಲಿದ್ದಾಗ ಚಂದ್ರನಿಗೆ ಬಲ ಇರುತ್ತೆ. ಚಂದ್ರ ಶುಕ್ಲ ಪಕ್ಷ ಚಂದ್ರನಿಗೆ ತುಂಬ ಬಲ ಇರುತ್ತೆ. ಕೃಷ್ಣ ಪಕ್ಷ ಚಂದ್ರನಿಗೆ ಕ್ಷೀಣ ಆಗ್ತಾ ಹೋಗ್ತಾ ಇರ್ತಾನೆ. ಹೀಗಾಗಿ ಆ ಚಂದ್ರನಲ್ಲಿ ಬಲ ಇರಲ್ಲ. ಇನ್ನು ಯಾವ ಥರ ಪ್ರಭಾವ ಬೀರುತ್ತೆ ಚಂದ್ರ ರಾಶಿ ನಮ್ಮ ಮೇಲೆ ಏನಂದರೆ, ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಗ್ರಹ. ನಾವೇನಾದರೂ ನಿಮ್ಗೇನಾದರೂ ರೆಕ್ಕೆ ಬಂದು ನೀವು ಹಾರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಕ್ಕಿಂತ ವೇಗವಾಗಿ ಫಸ್ಟ್ ಹೋಗಿ ಮುಟ್ಟುವಂಥದ್ದು ನಮ್ಗೆ ಸಿಗುವಂಥ ಗ್ರಹನೇ ಚಂದ್ರ. ಮೂನು ಅರ್ತ್ ಮೇಲಿರುವಂತಹ, ಭೂಮಿ ಮೇಲಿರುವಂತಹ ವಾಟರ್, ಜಲಕ್ಕೆ ಕಾರಕ. ಭೂಮಿ ಮೇಲೆ ಎಷ್ಟು ಪ್ರಮಾಣದ ನೀರಿದೆಯೋ ಅಷ್ಟೇ ಪ್ರಮಾಣದ ವಾಟರು ಅನುಪಾತ, ಅದರ ರೇಷಿಯೋನು ಮನುಷ್ಯನ ಶರೀರದಲ್ಲೂ ಅಷ್ಟೇ ಪ್ರಮಾಣ ಇದೆ. 70% ವಾಟರ್ ಭೂಮಿ ಮೇಲಿದೆ, ಅದೇ 70% ವಾಟರು ನಮ್ಮಲ್ಲೂ ಇದೆ. ಅದಕ್ಕೋಸ್ಕರ ಚಂದ್ರನಿಂದ ಹುಣ್ಣಿಮೆ ಬರ್ತಾ ಬರ್ತಾ ಸಮುದ್ರದಲ್ಲಿ ಏರಿಳಿತಗಳು ಜಾಸ್ತಿ ಆಗ್ತಾ ಇರ್ತವೆ. ಹೈ ಟೈಡ್ ಬರುತ್ತೆ, ಅಮಾವಾಸ್ಯೆಗೆ ಲೋ ಟೈಡ್ ಬರುತ್ತೆ. ಇದು ಸೈನ್ಸು. ಹೀಗೆ ಜ್ಯೋತಿಷ್ಯ ಪ್ರತಿಯೊಂದೂ ಸೈಂಟಿಫಿಕ್ ಆಗಿದೆ, ಮ್ಯಾಥಮೆಟಿಕಲ್ ಆಗಿದೆ. ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ, ಅವಾಗ ಆ ಚಂದ್ರನಲ್ಲಿ ಬಲ ಇರಲ್ಲ. ಶುಕ್ಲ ಪಕ್ಷದಲ್ಲಿ ಚಂದ್ರ ಏರಿಕೆ ಕ್ರಮದಲ್ಲಿರ್ತಾನೆ, ವೃದ್ಧಿ ಚಂದ್ರನಾಗ್ತಾನೆ. ಅದು ಆ ಚಂದ್ರನಿಗೆ ಬಲ ಜಾಸ್ತಿ ಇರುತ್ತೆ. ಚಂದ್ರ ಬಲ ಜಾಸ್ತಿ ಇದ್ದಾಗ ಮಾಡುವ ಕೆಲಸಗಳು ಯಶಸ್ವಿ ಆಗ್ತವೆ. ಆ ಮನುಷ್ಯನಿಗೆ ಆಸಕ್ತಿ ತುಂಬ ಇರುತ್ತೆ, ಯಾವುದೇ ಕೆಲಸ ಮಾಡಬೇಕು ಖುಷಿಯಾಗಿ ಮಾಡ್ತಾನೆ. ಮಿತ್ರ ರಾಶಿಯಲ್ಲಿ ಕೇಂದ್ರ ತ್ರಿಕೋಣದಲ್ಲಿ ಇದ್ದಾಗ ಚಂದ್ರನಿಗೆ ಬಲ ಜಾಸ್ತಿ ಆಗುತ್ತೆ. ಆಗ ಅವನು ಎಲ್ಲೇ ಇದ್ರೂ ತುಂಬ ಖುಷಿಯಾಗಿ ಪಾಸಿಟಿವ್ ಆಗಿ ಥಿಂಕಿಂಗ್ ಇರುತ್ತೆ. ಚಂದ್ರ 6, 8, 12 ಇದ್ದಾಗ ಮನುಷ್ಯ ನೆಗೆಟಿವ್ ಥಿಂಕಿಂಗ್ ಮಾಡ್ತಾನೆ. ನೆಗೆಟಿವ್ ಥಿಂಕಿಂಗ್ ಮಾಡಿ ಯಾವ ಕೆಲಸದಲ್ಲೂ ಸಕ್ಸಸ್ ಸಿಗದಂಗೆ ಆಗ್ಬಿಡುತ್ತೆ. ಈಗ ಚಂದ್ರ ಇಲ್ಲಿ ಹಾಕೊಂಡಾಗ ಕನ್ಯಾ ಲಗ್ನ, ಮಿಥುನ ರಾಶಿ ಲಗ್ನ, ಫಸ್ಟ್ ಹೌಸಲ್ಲಿರೋ ಲಗ್ನ, ಚಂದ್ರ ಇರೋದು ನಿಮ್ಮ ರಾಶಿ, ಜನ್ಮ ರಾಶಿ. ಹೀಗೆ ತಿಳ್ಕೊಬೇಕು. ಈಗ ದೈನಂದಿನ ಭವಿಷ್ಯ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಮಾಸ ಭವಿಷ್ಯ, ಈ ಥರ ಎಲ್ಲ ನೋಡಬೇಕು ಅಂತಂದರೆ ರಾಶಿ ಅತಿ ಮುಖ್ಯ ಆಗುತ್ತೆ. ರಾಶಿಯಿಂದನೇ, ಜನ್ಮ ರಾಶಿಯಿಂದ, ಜನ್ಮ ನಕ್ಷತ್ರದಿಂದನೇ ನಾವು ಗೋಚರ ಫಲವನ್ನು ಮಾಡಬೇಕಾಗತ್ತೆ. ಲಗ್ನದಿಂದ ಜನ್ಮ ಜಾತಕವನ್ನು ನೋಡ್ಬೋದು, ರಾಶಿಯಿಂದ ದೈನಂದಿನ ಗೋಚರವನ್ನು ನಾವು ನೋಡ್ತೀವಿ, ವರ್ಷ ಫಲವನ್ನು ನೋಡ್ತೀವಿ. ಈಗ ಇನ್ನೊಂದು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇದ್ರೆ ಇವೆರಡು ಸಿಗ್ತವೆ ನಮಗೆ. ಲಗ್ನನೂ ಸಿಗುತ್ತೆ, ರಾಶಿನೂ ಸಿಗುತ್ತೆ. ಇವೆರಡು ಆದಮೇಲೆ ಸೂರ್ಯ ನಮ್ಮ ಆತ್ಮಕಾರಕ. ಸೂರ್ಯ ಎಲ್ಲಿರ್ತಾನೋ ಮನುಷ್ಯನ ಆತ್ಮ ಆ ರಾಶಿಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಸೂರ್ಯ ರಾಶಿನೂ ಅಂತ ಕರೀತಾರೆ. ಸೂರ್ಯ ರಾಶಿ ಜಾಸ್ತಿ ವೆಸ್ಟರ್ನಲ್ಲಿ, ಪಾಶ್ಚಿಮಾತ್ಯ ಕಂಟ್ರೀಸ್ಗಳಲ್ಲಿ ಸೂರ್ಯ ರಾಶಿಯನ್ನು ಪ್ರಿಫರ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಸೂರ್ಯ ಅಂತ ಬರೆದು ಬಿಡೋಣ. ನೀವು ಹುಟ್ಟುವ ಸಂದರ್ಭದಲ್ಲಿ ಸೂರ್ಯ ಏನಾದರೂ ಇಲ್ಲಿದ್ರೆ ಆಗ ಸೂರ್ಯನ ದೃಷ್ಟಿ ಸಂಪೂರ್ಣ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಇದು ಹುಣ್ಣಿಮೆಯ ಜಾತಕ, ಹುಣ್ಣಿಮೆಯ ಚಂದ್ರ. ಹುಣ್ಣಿಮೆಯ ದಿನ ಸೂರ್ಯನ ಅಪೋಸಿಟ್ ಆಗಿ ಚಂದ್ರ ಬರ್ತಾನೆ. ಇದೇ ಒಂದು ಬ್ಯೂಟಿ. ಅಗೇನ್ ಇಲ್ಲಿ ಅಮಾವಾಸ್ಯೆ ದಿನ ಚಂದ್ರ ಸೂರ್ಯನ ಜೊತೆನೇ ಇರ್ತಾನೆ. ಸೂರ್ಯನ ಜೊತೆ ಇದ್ದಾಗ ಅದು ಅಮಾವಾಸ್ಯೆ ಅಂತ ತಿಳ್ಕೋಬೇಕು. ಚಾರ್ಟ್ ನೋಡಿನೇ ನಾವು ಹೇಗೆ ನಡೀತಾ ಇದೆ ಅಂತ ತಿಳ್ಕೋಬಹುದು. ಇಲ್ಲಿ ಬೆಳಗ್ಗೆ, ಇದು ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್. ಇದು ಈಸ್ಟು, ಇದು ವೆಸ್ಟು, ಇದು ಸೌತು, ಇದು ನಾರ್ತ್. ಇಲ್ಲಿ
ಈ ತರ ತಿಳ್ಕೊಬೇಕು ನಾವು. ಸೂರ್ಯ ಅರ್ಲಿ ಮಾರ್ನಿಂಗ್ ನೀವು ಹುಟ್ಟೋ ಟೈಮಲ್ಲಿ ಇಲ್ಲಿರ್ತಾನೆ. ಮಧ್ಯಾಹ್ನ ಇಲ್ಲಿ ಸೂರ್ಯ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ಇಲ್ಲಿ ಬರ್ತಾನೆ. ಸಂಜೆ ಹೊತ್ತು ಸನ್ಸೆಟ್ ಟೈಮಲ್ಲಿ ಸೂರ್ಯ ಇಲ್ಲಿರ್ತಾನೆ. ಸೂರ್ಯ ಇಲ್ಲಿದ್ದಾಗ ತಿಳ್ಕೊಬೇಕು ಜಾತಕನ ಜನ್ಮ ಸಂಜೆ ಹೊತ್ತಲಾಗಿದೆ ಅಂತ. ಸೂರ್ಯ 4ನೇ ಮನೆಯಲ್ಲಿದ್ದ ಅಂತಂದ್ರೆ ಮಧ್ಯರಾತ್ರಿ 12 ಗಂಟೆ. ಮಧ್ಯರಾತ್ರಿ 12 ಗಂಟೆ ಇದ್ದಾಗ ಸೂರ್ಯ 4ನೇ ಮನೆಯಲ್ಲಿ ಇರ್ತಾನೆ. ಇದು ಸಿಂಪಲ್ ಆಗಿ ಈ ತರ ನಾವು ಸ್ಟಡಿ ಮಾಡಬೇಕು ಜಾತಕವನ್ನ. ಸೂರ್ಯ ರಾಶಿ ಆಯ್ತು. ಈಗ ಕೆಲವೊಬ್ಬರಲ್ಲಿ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮ್ ಆಫ್ ಬರ್ತ್ ಇರಲ್ಲ, ಪ್ಲೇಸ್ ಆಫ್ ಬರ್ತ್ ಇರುತ್ತೆ. ಪ್ಲೇಸ್ ಆಫ್ ಬರ್ತ್ ಎಲ್ಲರ ಹತ್ರ ಇರುತ್ತೆ. ಅವುಗಳು ಗೊತ್ತಿಲ್ಲದೆ ಇದ್ದಾಗ ಯಾವ ತರ ನೋಡಬೇಕು ಅಂತಂದ್ರೆ ನಾಮರಾಶಿ ಅಂತ ಬರುತ್ತೆ. ನಾಮರಾಶಿ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾಮರಾಶಿ ಅಂತಂದ್ರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ ನಾವು ನಾಮರಾಶಿಯನ್ನು ತೆಗಿತೀವಿ. ಫಾರ್ ಎಕ್ಸಾಂಪಲ್ ಮ ಯಾವ ರಾಶಿಯಲ್ಲಿ ಬರುತ್ತೆ? ಮ ಸಿಂಹ ರಾಶಿನಲ್ಲಿ ಬರುತ್ತೆ. ಸಿಂಹರಾಶಿ ಬಂದಾಗ ಮಂಜುನಾಥ ಅಂತಿದ್ರೆ ಸಿಂಹರಾಶಿ, ಮಹೇಶ್ವರ ಸಿಂಹರಾಶಿ. ಈ ತರ ಕ ಅನ್ನೋ ಅಕ್ಷರಗಳೆಲ್ಲ ಮಿಥುನ ರಾಶಿನಲ್ಲಿ ಬರ್ತವೆ. ರಾ ಅನ್ನೋ ಅಕ್ಷರಗಳೆಲ್ಲ ತುಲಾ ರಾಶಿನಲ್ಲಿ ಬರ್ತವೆ. ಹೀಗೆ ಆಲ್ಫಾಬಿಟ್ನ ಫಸ್ಟ್ ಲೆಟರ್ನ ಇಟ್ಕೊಂಡು ನಾವು ರಾಶಿಯನ್ನ ಕಂಡುಹಿಡಿಯಬಹುದು. ಅದರಿಂದ ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಆದರೆ ಲಗ್ನಕ್ಕೆ ಜಾಸ್ತಿ ಮಹತ್ವ ಇದೆ ಇಲ್ಲಿ. ಇದರಲ್ಲಿ ನಿಮಗೆ 40 to 50% ಇಲ್ಲಿ ಸಿಗುತ್ತೆ. ನಿಮಗೆ ಪ್ರಿಡಿಕ್ಷನ್ ಮಾಡ್ಬೋದು. ರಾಶಿ ಇದ್ದಾಗ 40%. ಸೂರ್ಯ ಬರೀ ಆತ್ಮಕ ಕಾರಕನಾಗಿರೋದ್ರಿಂದ ಇದದ್ದು ಅಷ್ಟೊಂದು ಮಹತ್ವ ಇಲ್ಲ. ನಾಮರಾಶಿ ಬರೀ 20%. ಇದನ್ನು ಮ್ಯಾಚ್ ಆಗುತ್ತೆ. ಇದು ನಿಮ್ಮ ವ್ಯವಹಾರದಲ್ಲಿ, ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ಪ್ರೊಫೆಷನಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದು ಬರೀ 20% ಮಾತ್ರ ಮ್ಯಾಚ್ ಆಗುತ್ತೆ ಪ್ರಿಡಿಕ್ಷನ್. ಉಳಿದಿರೋ 80% ಇಲ್ಲೇ ಇದೆ. ಅದಕ್ಕೋಸ್ಕರ ಇವು ಇಲ್ಲ ಅಂದಾಗ ಇದನ್ನ ಪ್ರಿಫರ್ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಹೆಸರನ್ನ ಹಿಡಿದು ಎಲ್ಲರೂ ಕೂಗೋದ್ರಿಂದ ಅದರ ಎನರ್ಜಿನೂ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೂ ಒಂದು 20% ಕೊಟ್ಟಿದ್ದಾರೆ. ಇವ್ಯಾವು ಇದಕ್ಕೆ ಬಿಟ್ಟು ಇನ್ನೊಂದು ಆಪ್ಷನ್ ಇದೆ ನೋಡಬೇಕಾಗಿರುವಂಥದ್ದು. ಜಾತಕವನ್ನ ಇಲ್ಲ ಟೈಮನ್ನ ಒಂದೇನೋ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ, ಆಗುತ್ತಾ ಇಲ್ವಾ ನೋಡಿ ಅಂತ ಪ್ರಶ್ನೆ ಬಂದಾಗ ಪ್ರಶ್ನೆ ಕುಂಡಲಿ ಅಂತ ಬರುತ್ತೆ. ಪ್ರಶ್ನೆ ಕುಂಡಲಿ ಅದೊಂದು ಮೆಥಡು ಭವಿಷ್ಯ ಹೇಳೋದಕ್ಕೆ. ಇವು ಯಾವುದು ಸಿಗದೆ ಇದ್ದಾಗ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇಲ್ಲದೆ ಇದ್ದಾಗ ನಾವು ಪ್ರಶ್ನೆ ಕುಂಡಲಿ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ, ಜಾತಕನು ಒಬ್ಬ ವ್ಯಕ್ತಿ ಬಂದು ಈಗ ನಾನು ನಾಳೆಯ ದಿನ ಒಂದು ದೊಡ್ಡ ವೆಹಿಕಲ್ ತಗೋಬೇಕು ಅಂತ ಇದ್ದೀನಿ, ಅದು ನನಗೆ ಕೂಡಿ ಬರುತ್ತಾ ಇಲ್ವಾ ತನ್ನ ಪ್ರಶ್ನೆ ಕೇಳಿದಾಗ ಇವೆರಡು ಇದ್ದಾಗ ನೋಡ್ಬೋದು. ಇಲ್ಲ ಅಂತಂದಾಗ ಆಗಿನ ಸಮಯದಲ್ಲಿ ಇರುವಂತಹ ಲಗ್ನ, ಅವನು ಪ್ರಶ್ನೆ ಕೇಳಿದಂಥ ಸಮಯದಲ್ಲಿ ಇದ್ದಂಥ ಗ್ರಹಗತಿಗಳನ್ನ ನೋಡಿಕೊಂಡು, ಗ್ರಹಗಳು 1, 4, 7, 10, 5, 9 ಅಲ್ಲಿದ್ದಾಗ, ಚಂದ್ರ ಅಲ್ಲಿದ್ದಾಗ, ಶುಭ ಗ್ರಹಗಳು ದೃಷ್ಟಿ ಲಗ್ನದ ಮೇಲೆ ಇದ್ದಾಗ ಅವನು ಕೇಳಿರುವಂಥ ಪ್ರಶ್ನೆಗೆ ಸಮಯ ಅನುಕೂಲವಾಗಿದೆ ಅಂತ ನಾವು ಹೇಳ್ಬೋದು. ಅಲ್ಲಿ ಅವನಿಗೆ ರಿಸಲ್ಟ್ ಸಿಗುತ್ತಾ ಇಲ್ಲ ಅನ್ನೋದನ್ನ ಈ ಪ್ರಶ್ನೆ ಕುಂಡಲಿಯಿಂದನೂ ನೋಡ್ತಾರೆ. ಇದು ಒಂದು ಪದ್ಧತಿ. ಇದಿಷ್ಟು ಒಂದು ಜಾತಕವನ್ನ ನೋಡಬೇಕು ಅಂತಂದ್ರೆ ಇಷ್ಟು ಪ್ಯಾರಾಮೀಟರ್ಸ್ಗಳು, ಇಷ್ಟೊಂದು ವಿಷಯಗಳು ನಮಗೆ ಖಂಡಿತವಾಗಿಯೂ ಗೊತ್ತಿರಬೇಕು. ಇದಿದ್ದಾಗ ನಾವು ಜಾತಕವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಬಹುದು. ತಪ್ಪಾಗಿತ್ತು ಡೇಟ್ ಆಫ್ ಬರ್ತ್ ಅಂದ್ರೆ ಫುಲ್ ಪ್ರಿಡಿಕ್ಷನ್ ರಾಂಗ್ ಆಗಿಬಿಡುತ್ತೆ. ಅದಕ್ಕೆ ರಾಂಗ್ ಆಗಿರುವಂಥದ್ದನ್ನ, ಕನ್ಫರ್ಮ್ ಆಗಿಲ್ದಿರುವಂಥದ್ದನ್ನ ಯಾವ ಜ್ಯೋತಿಷಿಗೂ ತೋರಿಸಬೇಡಿ, ಅದು ಯೂಸ್ ಆಗಲ್ಲ. ನಿಮ್ಮ ಸಮಾಧಾನಕ್ಕಾಗಿ ಹೇಳ್ಬೋದು ಅವರು ಪ್ರಿಡಿಕ್ಷನ್, ಆದರೆ ಅದು ಯಾವುದು ನಿಮ್ಮ ಜೀವನಕ್ಕೆ ಮ್ಯಾಚ್ ಆಗಲ್ಲ. ಇದು ಲಗ್ನ ಅಂತ ತಿಳ್ಕೊಂಡ್ರಿ, ರಾಶಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ಪ್ರಶ್ನೆ ಕುಂಡಲಿ ಇವ್ಯಾವು ಇಲ್ದಾಗ ಇದು ಲಾಸ್ಟ್ ಆಪ್ಷನ್ನು. ನಾಮರಾಶಿ ನಿಮ್ಮ 3ನೇ ಆಪ್ಷನ್ನು. ಸೂರ್ಯನಿಂದ ನಿಮ್ಮ ಆತ್ಮವನ್ನು ನೋಡ್ಬೋದು. ಗ್ರಹಗಳನ್ನ ಈ ರೀತಿಯಾಗಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿಯವರೆಗೂ ಕೇಳಿರುವಂಥ ಎಲ್ಲರಿಗೂ ಧನ್ಯವಾದಗಳು.